ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್. ಒಂದು ಅದ್ಭುತವಾದ ವಿದ್ಯಾರ್ಥಿ ಭವನ್ ಶೈಲಿಯ ಮಸಾಲೆ ದೋಸೆ ರೆಸಿಪಿ, ಕೆಂಪಕ್ಕಿ ಮಸಾಲೆ ದೋಸೆ ತುಂಬಾ ಪರ್ಫೆಕ್ಟಾಗಿ ಹೋಟೆಲ್ ರೀತಿಯಲ್ಲೇ ಹೇಗೆ ಮನೇಲಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಶೈನಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್, ಒಂದು 2ರಿಂದ 3 ಸ್ಟೆಪ್ಸು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಮನೇಲಿ ಮಾಡ್ಕೋಬೋದು. ಆ ಪರ್ಫೆಕ್ಟ್ ಹದದಲ್ಲಿ ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನ್ ಸ್ಟಿಕ್ ತವಾ ಬಳಸಿದ್ರೆ ನಿಮಗೆ ಈ ಥರ ಕ್ರಿಸ್ಪಾಗಿ ಹೋಟೆಲ್ ಶೈಲಿಯಲ್ಲಿ ದೋಸೆ ಬರಲ್ಲ. ಯಾವ ಥರ ಬಳಸಬೇಕು ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಾನು ಫಸ್ಟು ದೋಸೆ ಹಿಟ್ಟಿಗೆ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 3 ಕಪ್ ಆಗುವಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ. ಒಂದೇ ಕಪ್ ಅಳತೆ ಇಟ್ಕೊಳ್ಳಿ. ಅದೇ ಕಪ್ಪಲ್ಲಿ 1 ಕಪ್ ಉದ್ದಿನಬೇಳೆ, 1 ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿ, ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಿಡಿ ಲೆಕ್ಕದಲ್ಲಾದರೆ 2 ಹಿಡಿ ಬರುತ್ತೆ. ಇದು ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ. ಇಷ್ಟು ಹಾಕಿ ಚೆನ್ನಾಗಿರುತ್ತೆ, ತುಂಬಾ ಕೆಂಪಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ತೊಗರಿಬೇಳೆ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ತೊಗರಿಬೇಳೆ ಹಾಕಿ. 1/4 ಚಮಚದಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು 2-3 ಸತಿ ತೊಳ್ಕೊಂಡು ಮಿನಿಮಮ್ 6 ಗಂಟೆ ಅಷ್ಟಾದರೂ ನೆನೆಸ್ಬೇಕು. ಏಕೆಂದರೆ ಕೆಂಪಕ್ಕಿ ಸ್ವಲ್ಪ ಟೈಮ್ ತೊಗೊಳುತ್ತೆ ನೆನೆಯೋಕ್ಕೆ. ನಾನಿಲ್ಲಿ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ, ಅದಕ್ಕೆ ಎಲ್ಲ ಒಟ್ಟಿಗೆ ನೆನೆಸ್ಕೊಂಡಿದ್ದೀನಿ. ನೀವು ಮಿಕ್ಸಿಲಿ ಹಾಕ್ತಾಯಿದ್ರೆ ಅಕ್ಕಿ ಸಪ್ರೇಟ್ ಬೇಳೆ ಸಪ್ರೇಟ್ ಹಾಕ್ಕೊಳ್ಳಿ. ಏಕೆಂದರೆ ಕೆಂಪಕ್ಕಿ ಅಷ್ಟು ಬೇಗ ನಿಮಗೆ ನೈಸ್ಗಾಗಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ಚೆನ್ನಾಗಿ ನೆಂದಿದೆ. ನಾನು ಒಂದು 6 ಗಂಟೆಯಿಂದ 7 ಗಂಟೆ ತನಕ ನೆನೆಸ್ಕೊಂಡಿದ್ದೀನಿ. ನೀರೆಲ್ಲ ತಕ್ಕೊಂಡು ಇವಾಗ ನಾನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಕರೆಕ್ಟಾಗಿದೆ. ತುಂಬ ತೆಳ್ಳಗೆ ರುಬ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಇಡ್ಲಿಗಿನ್ನ ಇನ್ನೊಂಚೂರು ನುಣ್ಣಗೆ ರುಬ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿರುತ್ತೆ. ತುಂಬ ನುಣ್ಣಗೂ ರುಬ್ಬಕ್ಕೆ ಹೋಗಬಾರ್ದು, ನಿಮಗೆ ಚೆನ್ನಾಗಿ ಬರಲ್ಲ ಆವಾಗ ದೋಸೆ. ನಾನು ಇದು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಫುಲ್ಲು ಉದಗೆ ಬರುತ್ತೆ ಅಂತ ದೊಡ್ಡ ಪಾತ್ರೆಗೆ. ಇದು ಒಂದು ಜ್ಞಾಪಕ ಇಟ್ಕೋಬೇಕಷ್ಟೇ. ನೀವು ಗ್ರೈಂಡರ್ಗೆ ಹಾಕಂಗಿದ್ರೆ ಎಲ್ಲ ಮಿಕ್ಸ್ ಮಾಡಿ ಹಾಕಿ. ಕೆಂಪಕ್ಕಿ ಸ್ವಲ್ಪ ಬೇಗ ನುಣ್ಣಕ್ಕಾಗಲ್ಲ, ಅದಕ್ಕೋಸ್ಕರ. ಮಿಕ್ಸಿಲಿ ಹಾಕಂಗಿದ್ರೆ ಸಪ್ರೇಟ್ ಹಾಕಿ. ಇದನ್ನು ಬೆಳಗ್ಗೆವರೆಗೂ ಹುಳಿವರಕ್ಕೆ ಬಿಟ್ಬಿಡೋಣ. ಬೇಸಿಗೆ ಅಂದ್ಬಿಟ್ಟು ನಾನು ಉಪ್ಪು ಸೇರಿಸಿಲ್ಲ, ನೀವು ಬೇಕಿದ್ರೆ ಹಾಕ್ಕೋಬೋದು, ತುಂಬ ಉದಕ್ಕೆ ಬರುತ್ತೆ ಅಂತ. ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ. ಬೆಳಗ್ಗೆ ಒಂದು 6 ಗಂಟೆಗೆ ತೆಗ್ದಿರೋದು. ನಾನು ಸ್ವಲ್ಪ ಒಂದು ಅರ್ಧ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ಉಪ್ಪು ಹಾಕ್ತೀನಿ. ಇವಾಗ ಎಷ್ಟು ಬೇಕೋ ಯೂಸ್ ಮಾಡ್ಕೊಳ್ಳೋದಕ್ಕೆ, ಆವಾಗ ನಮಗೆ ಪರ್ಫೆಕ್ಟಾಗಿರುತ್ತೆ. ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ತುಂಬಾ ಕರೆಕ್ಟಾಗಿ ಹದ ಸರಿ ಹೋಗುತ್ತೆ. ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಗಟ್ಟಿ ಇದೆ ಅಲ್ವಾ ಇದು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಎತ್ತಿಟ್ಟಿರೋ ಬ್ಯಾಚು ಪರ್ಫೆಕ್ಟಾಗಿರುತ್ತೆ, ತುಂಬ ಹುಳಿ ಬರಲ್ಲ. ದೋಸೆ ನೀವು ಒಂದು 2 ದಿನ ಬಿಟ್ಟು ಕೂಡ ಹಾಕ್ಕೋಬೋದು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು, ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆವಾಗ ನಿಮಗೆ ಚೆನ್ನಾಗಿ ಬರಲ್ಲ. ವಿದ್ಯಾರ್ಥಿ ಭವನ್ ಶೈಲಿ ದೋಸೆ ಬೇಕಂದರೆ ಇಷ್ಟು ಕರೆಕ್ಟಾಗಿರುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗ ಇಲ್ಲಿ ನಾನು ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾದ ಮೇಲೆ ಈ ಥರ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಉರಿ ಕಮ್ಮಿ ಮಾಡ್ಕೊಂಡು ನೀಟಾಗಿ ಹೊರಿಸ್ಕೋಬೇಕಾಗತ್ತೆ. ಯಾವತ್ತೂ ಮಸಾಲೆ ದೋಸೆ ಮಾಡೋವಾಗ ನಾನ್ ಸ್ಟಿಕ್ನ ಯೂಸ್ ಮಾಡಬೇಡಿ, ನಿಮ್ಗೆ ಅಷ್ಟು ಗರಿಗರಿ ಚೆನ್ನಾಗಿ ಬರಲ್ಲ. ನಿಮ್ಗೆ ಹೋಟೆಲ್ ಶೈಲಿಲಿ ಬೇಕು ಅಂತ ಅಂದರೆ ಐರನ್ ತವಾನೇ ಯೂಸ್ ಮಾಡಬೇಕು. ಕಬ್ಬಿಣದ ಹೆಂಚೆ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಕಾಸ್ಟ್ ಐರನ್ ಇದ್ರೂ ಓಕೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ನಾನ್ ಸ್ಟಿಕ್ ಮೇಲೆ ಮಾತ್ರ ಯೂಸ್ ಮಾಡಬೇಡಿ. ಸ್ವಲ್ಪ ಹಿಟ್ಟು ಈ ಥರ ಉರಿ ಕಮ್ಮಿ ಇಟ್ಕೊಂಡು ಹಾಕಿ. ಫಸ್ಟು ಈ ಥರ ಹರಡ್ಕೋಬೇಕು. ಸ್ವಲ್ಪ ದಪ್ಪನೇ ಇರುತ್ತೆ ವಿದ್ಯಾರ್ಥಿ ಭವನ್ ದೋಸೆ. ಈ ಥರ ಹರಡ್ಕೊಂಡು ತುಪ್ಪ ಎಣ್ಣೆ ಏನು ಇವಾಗ ಸೇರಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ತುಪ್ಪ ಎಣ್ಣೆ ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಮೇಲ್ಗಡೆ ನಿಮಗೆ ಹಸಿ ಹಿಟ್ಟು ಏನಿರುತ್ತೆ ಅದು ಸ್ವಲ್ಪ ಡ್ರೈ ಆಗಬೇಕು. ಈ ಥರ ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆದಮೇಲೆ ನೀವು ಇವಾಗ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದೇ ಥರ ಪರ್ಫೆಕ್ಟಾಗಿ ಬರಲಿ ಅಂದ್ಬಿಟ್ಟು ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆ ಹಾಕೋವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಒಂದೇ ಕಲರ್ ಬರುತ್ತೆ, ಸುತ್ತಲೂ ಒಂದೇ ಕಲರ್ ಬರುತ್ತೆ. ಹೋಟೆಲ್ಗಳಲ್ಲಿ ಬರ್ನರ್ ದೊಡ್ಡದಿರುತ್ತೆ, ಅವ್ರಿಗೆ ಕಾವು ನೀಟಾಗಿ ಎಲ್ಲ ಕಡೆ ಹರಡುತ್ತೆ.
ನಮ್ಮ ಮನೆಗಳಲ್ಲಿ ಅಷ್ಟು ದೊಡ್ಡ ಬರ್ನರ್ ಇರಲ್ಲ. ನೋಡಿ ಈ ಥರ ಇಷ್ಟು ಕೆಂಪಾದಾಗ ಉರಿ ಕಮ್ಮಿ ಮಾಡಿಕೊಂಡು ನಾನು ಇಲ್ಲಿ ಮೇಲ್ಗಡೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿ ಭವನಲ್ಲಿ ಪುಡಿ ಯೂಸ್ ಮಾಡಲ್ಲ, ನಾನು ಎರಡೂ ಒಟ್ಟಿಗೆ ಆಗತ್ತೆ ಅಂತ ತೋರಿಸ್ತಾ ಇದ್ದೀನಿ. ಪುಡಿ ಹೇಗೆ ಮಾಡೋದು ಅಂತಲೂ ಮುಂದೆ ತೋರಿಸಿದ್ದೀನಿ ನಾನು. ಸ್ವಲ್ಪ ಪಲ್ಯ ಇಟ್ಕೊಂಡು ಉರಿ ಫುಲ್ ಕಮ್ಮಿ ಮಾಡ್ಕೋಬೇಕು ಈ ಸ್ಟೇಜಲ್ಲಿ, ಇಲ್ಲಾಂದರೆ ಸೀದೋಗುತ್ತೆ ನಿಮಗೆ, ಇಲ್ಲಾಂದರೆ ಕ್ರಿಸ್ಪ್ ಆಗ್ತಾ ಇರುತ್ತೆ ಉರಿ ಕಮ್ಮಿ ಮಾಡ್ಕೊಂಡಾಗ. ನೀವೇ ನೋಡಿ ಎಷ್ಟು ಕ್ರಿಸ್ಪಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದು ತುಂಬಾ ಚೆನ್ನಾಗಿ ಬರುತ್ತೆ, ಹೋಟ್ಲಲ್ಲಿ ಬಂದಂಗೆ 100% ಖಂಡಿತವಾಗ್ಲೂ ಬರುತ್ತೆ. ಇದೇ ಅಳತೆಯಲ್ಲಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನ್ ಸ್ಟಿಕ್ಕಲ್ಲಿ ನಿಮಗೆ ಇಷ್ಟು ಕ್ರಿಸ್ಪಾಗಿ ಇಷ್ಟು ಗರಿಗರಿಯಾಗಿ ನಿಮಗೆ ಬರಲ್ಲ. ಉರಿನ ಕರೆಕ್ಟಾಗಿ ಇಟ್ಕೋಬೇಕು. ಫಸ್ಟು ಹರಡುವಾಗ ಹೆಂಚು ಚೆನ್ನಾಗಿ ಕಾದು ನೀರು ಹಾಕಿ ಕಮ್ಮಿ ಮಾಡಿಕೊಂಡು ಈ ಥರ ನೀಟಾಗಿ ಹರಡಿದ್ಮೇಲೆ ನೀವು ಮಾಡಿದ್ರೆ ಎಲ್ಲ ಸ್ಟೆಪ್ಪನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ಒಂದೇ ಸಮ ಕೆಂಪಗಾಗುತ್ತೆ. ಅಷ್ಟೇ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ. ಗಂಟೆಗಟ್ಟೆ ಕ್ಯೂನಲ್ಲಿ ನಿಂತ್ಕೊಂಡು ಒದ್ದಾಡೋದಕ್ಕಿಂತ ಈ ಥರ ಮನೆ ಮಂದಿ ಎಲ್ಲ ಒಟ್ಟಿಗೆ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. 100% ವರ್ಕ್ ಆಗುವಂಥ ಒಂದು ಒಳ್ಳೆಯ ಅದ್ಭುತವಾದ ರೆಸಿಪಿ. ಇದೆರಡನ್ನ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಹೆಂಚು ಉರಿ ಕರೆಕ್ಟಾಗಿ ಇಟ್ಕೊಳ್ಳಿ. ದೋಸೆ ಬ್ಯಾಟರ್ ಕರೆಕ್ಟಾಗಿ ನಾನು ಹೇಳಿದ ಅಳತೆಯಲ್ಲಿ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ದೋಸೆಗೆ ಯೂಸ್ ಮಾಡಿರುವಂಥ ಪುಡಿ ರೆಸಿಪಿ ನಾನು ಮುಂದೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಒಂದು ಅರ್ಧ ಹಿಡಿ ಆಗುವಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ. ಇದನ್ನೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು. ಒಂದು ಅರ್ಧ ಆದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಚಿಕ್ಕ ಕಪ್ ಆಗುವಷ್ಟು ಒಣ ಕೊಬ್ಬರಿ. ಇದನ್ನೆಲ್ಲ ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಅದ್ಭುತವಾಗಿರುತ್ತೆ ಇದು ಪುಡಿ. ಇಡ್ಲಿಗೆ ದೋಸೆಗೆ ಎಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ತಣ್ಣಗಾದಮೇಲೆ ಮಿಕ್ಸಿಲಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು, ನುಣ್ಣಗೆ ಚಟ್ನಿ ಪುಡಿ ಮಾಡ್ಕೊಂಡ ಹಾಗೆ. ತುಂಬಾ ಅದ್ಭುತವಾಗಿರುತ್ತೆ. ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಮಿಸ್ ಮಾಡದೆ ಟ್ರೈ ಮಾಡಿ.